ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ KEA ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರು ತಮ್ಮ ಚೆನ್ನಾಗಿರುವಂತಹ ಅಚ್ಚ ಕನ್ನಡದಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವಿನ್ನೂ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ KEA ವಿಕಾಸನ ವಿಡಿಯೋವನ್ನ ನೋಡಿ. ಸೊ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸೊ KEA ವಿಕಾಸನ ಅಂತ ಹೇಳಿ ನೀವು ಟೈಪ್ ಮಾಡಿದ್ರಿ ಅಂದ್ರೆ ನಿಮಗೆ KEA ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕಾಣುತ್ತೆ. ಬಹಳಷ್ಟು ಜನ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು KEA ಅವರ ಡೈರೆಕ್ಟ್ ವಿಡಿಯೋವನ್ನೇ ತಮ್ಮ ಒಂದು ಚಾನಲ್ ಅಲ್ಲಿ ಹಾಕಿಕೊಂಡು ವ್ಯೂಸಿಗೋಸ್ಕರ ಅವರು ಕೂಡ ಹಾಕೊಂಡಿರ್ತಾರೆ. ಬಟ್ ನಾನು ನಿಮಗೆ ಹೇಳೋದಿಷ್ಟೇ, KEA ಅಫಿಷಿಯಲ್ ಚಾನಲ್ ಆದಂತ KEA ವಿಕಾಸನವನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೂ ನಡೆಯುತ್ತೆ. ಬಟ್ KEA ಅವರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅವರು ಇಮಿಡಿಯೇಟ್ ವಿಡಿಯೋವನ್ನ ಹಾಕಿದ ತಕ್ಷಣ ಅಲ್ಲಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಾವು ಮೊದಲನೇದಾಗಿ KEA ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು. ಸೊ ಅಚ್ಚ ಕನ್ನಡದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ, ಅವನು ಬೇಕಾದ್ರೆ ರೂರಲ್ ಅಲ್ಲಿ ಕುಗ್ರಾಮದಲ್ಲಿ ಇರುವಂತಹ ವಿದ್ಯಾರ್ಥಿ ಆಗಿರ್ಲಿ ಅಥವಾ ಪಾಲಕರಾಗಿರ್ಲಿ, ಅವರಿಗೂ ಕೂಡ ಅರ್ಥವಾಗುವಂತ ರೀತಿಯಲ್ಲಿ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುವಂತ ಅಧಿಕಾರಿಯನ್ನು ಇದುವರೆಗೆ ನಾವು ಕಂಡಿರ್ಲಿಲ್ಲ. ಸೊ ಅದಕ್ಕಾಗಿ KEA ಡೈರೆಕ್ಟರ್ ಅವರಿಗೆ ನಾವು ಅಭಿನಂದನೆಗಳನ್ನ ತಿಳಿಸೋಣಂತೆ. ಸೊ ಈ ಡೈರೆಕ್ಟರೇ ನಮಗೆ ಮುಂದೆ ಬರುವಂತ ವರ್ಷಗಳಲ್ಲಿ KEA ಸಾರಥ್ಯವನ್ನು ಹೀಗೆ ವಹಿಸಿಕೊಂಡು ಹೋಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣಂತೆ. ನೀವು ಕೇಳ್ಬೋದು, ಸರ್ ಹಾಗಾದ್ರೆ ಎಲ್ಲವನ್ನು ಕೂಡ KEA ಅವರೇ ಎಕ್ಸ್ಪ್ಲೇನ್ ಮಾಡಿದ ಮೇಲೆ, KEA ವೆಬ್ಸೈಟ್ ಎಲ್ಲ ಕೊಟ್ಟ ಮೇಲೆ ನೀವ್ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ನನಗೂ ಕೂಡ ಕೆಲವೊಂದಷ್ಟು ಅಭಿಮಾನಿಗಳಿದ್ದಾರೆ. ಸೊ ನನ್ನ ಚಾನಲ್ನೂ ದಿವಸ ನೋಡುವಂತ ವಿದ್ಯಾರ್ಥಿಗಳು, ಪಾಲಕರು ಇದ್ದಾರೆ ಅನ್ನೋದಕ್ಕೆ ನಾನು ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡಿರ್ತೀನಿ. ಬಟ್ ನಾನು ಹೇಳೋದು, ನಿಮ್ಗೆ ಆಲ್ರೆಡಿ ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂತ ಇದ್ರೆ, KEA ಅವರ ವಿಡಿಯೋವನ್ನ ನೀವು ನೋಡಿದಿರಿ ಅಂತ ಇದ್ರೆ, ಸೊ ನನ್ನ ವಿಡಿಯೋವನ್ನ ನೋಡ್ಬಿಟ್ಟು ಅಂದ್ರೆ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಯಾವ ವಿಡಿಯೋನು ಕೂಡ ನಿಮ್ಮ ವ್ಯೂಸ್ ಬರಲಿ ಅನ್ನೋದಕ್ಕೆ ರಾಂಗ್ ಥಂಬ್ನೇಲ್ಗಳನ್ನ ಹಾಕಿ ನಿಮ್ಮನ್ನ ಅಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಯಾವತ್ತೂ ಮಾಡೋದಿಲ್ಲ. ನನ್ನ ವಿಡಿಯೋದಲ್ಲಿ ನನ್ನ ಒಂದು ಪ್ರಾಡಕ್ಟ್ ಅನ್ನೇ ನಾನು ಪದೇ ಪದೇ ನಿಮಗೆ ಅಡ್ವರ್ಟೈಸ್ ಮಾಡೋದಿಲ್ಲ. ಈಗ ನೋಡಿ, ನಂದು RH ಕೆಮಿಸ್ಟ್ರಿಯಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ PDF ಇದೆ, ಕಾಮೆಡ್ಕೆ PDF ಇದೆ, MBBS BDS PDF ಇದೆ, ಅದನ್ನೇ ತಗೊಳ್ಳಿ ಅಂತ ಹೇಳಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದಿಲ್ಲ. ಅದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿರ್ತೀನಿ ಅಷ್ಟೇ, ಬಿಟ್ರೆ ನನ್ನ ಬೇರೆ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಇರೋದಿಲ್ಲ. ಅಂದ್ರೆ ಯೂಟ್ಯೂಬರ್ ಹಾಕುವಂತ ಅಡ್ವರ್ಟೈಸ್ಮೆಂಟ್ ಇರ್ತದೆ, ಬಟ್ ನಾನು ಯಾವುದನ್ನು ಕೂಡ ಪ್ರಮೋಟ್ ಮಾಡಿರೋದಿಲ್ಲ. ಸೊ ಅಷ್ಟು ಜೆನ್ಯೂನ್ ಆಗಿ ನಾನಿದ್ದೀನಿ. ಸೊ ನಿಮಗೆ ಬಿಟ್ಟಿದ್ದು, ನೀವು ಯಾರನ್ನ ಫಾಲೋ ಮಾಡ್ತೀರಿ, ಯಾರನ್ನ ನಂಬ್ತೀರಿ ಅನ್ನೋದು ಇರ್ಲಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಈಗಲೂ ಕೂಡ ಸರ್ ನಿಮ್ಮ ಗೈಡೆನ್ಸ್ ಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಬಟ್ ಅವರಿಗೆ ಇನ್ನೊಂದ್ಸಾರಿ ಹೇಳ್ತೀನಿ, ಸೊ ನನ್ನ ಒಂದು ಪರ್ಸನಲ್ ಗೈಡೆನ್ಸ್ ಅಲ್ಲಿ ದೇರ್ ಇಸ್ ನೋ ವೇಕೆನ್ಸಿ. ಅದಕ್ಕಾಗಿ ನಾನು ತಗೊಳ್ಳೋದಿಲ್ಲ ಅಂತಾನೆ ಹೇಳ್ತೀನಿ. ನೀವು ಮೆಸೇಜ್ ಮಾಡಿದಾಗಲೂ ಕೂಡ ದಯವಿಟ್ಟು ಬೇಜಾರಾಗಬೇಡಿ. ಫೈನ್. ಹಾಗಾದ್ರೆ KEA ಡೈರೆಕ್ಟರ್ ಅವರು ತಮ್ಮ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ರು ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಮತ್ತೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಡೇಟ್ ಯಾವುದನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಈ ಕೇಸಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ ಬಿಫೋರ್ ಎಂಟರಿಂಗ್ ಚಾಯ್ಸ್, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ಸ್ಟ್ರಕ್ಷನ್ ಫಾರ್ ನೀಟ್ ಆಸ್ಪಿರೆಂಟ್ ಅವರಿಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ KEA ಅವರು ತಮ್ಮ ಒಂದು ವೆಬ್ಸೈಟ್ ನಲ್ಲಿ ಇದರ ಒಂದು ಡೀಟೇಲ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಅವರು ಹೇಳಿರೋದಿಷ್ಟೇ, 15ನೇ ತಾರೀಕು ನಾವು ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದೀವಿ. ಸೊ ದ್ಯಾಟ್ ನೀವು ನಿಮ್ಮ ಚಾಯ್ಸ್ ಅನ್ನ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಬಟ್ ಲಿಂಕ್ ಅನ್ನ ಯಾವಾಗ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ, ಅದನ್ನು ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಚಾಯ್ಸ್ 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೇನು, ಮತ್ತೆ KEA ಡೈರೆಕ್ಟರ್ ತಮ್ಮ KEA ವಿಕಾಸನ ಚಾನಲ್ ಅಲ್ಲೂ ಕೂಡ ಹೇಳಿದ್ದಾರೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಇನ್ನು ಡೇಟ್ ಯಾವ್ದು ಹಾಗಾದ್ರೆ ನೋಡಿ, ಬೇರೆ ಬೇರೆ ಕೋರ್ಸಸ್ ಗಳಿಗೆ ಬೇರೆ ಬೇರೆ ಡೇಟ್ಸ್ ಅನ್ನ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇಂಜಿನಿಯರಿಂಗ್ ಕೋರ್ಸಸ್ ಗಳಿಗೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ 16ನೇ ತಾರೀಕಿನಿಂದ ಅಂದ್ರೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ 20ನೇ ತಾರೀಕಿನವರೆಗೆ ನೀವು ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡಬಹುದು. ಚಾಯ್ಸ್ 1 2 3 4. ಓಕೆ, ಯಾರ್ಯಾರು ಚಾಯ್ಸ್ 2 3 4 ಅನ್ನ ಸೆಲೆಕ್ಟ್ ಮಾಡ್ತಾರೆ ಅದು ಅವರಿಗೆ ಇವು ಮುಂದಿಂದು ಎರಡೂ ಕೂಡ, ಇಲ್ಲಿ ಏನ್ ಹೇಳ್ತೀವಿ, ಇವೆರಡೂ ಕೂಡ ನಿಮಗೆ ಸಂಬಂಧಪಟ್ಟಿರೋದಲ್ಲ. ಓಕೆ, ಸೊ ಇದು ಯಾರಿಗೆ ಸಂಬಂಧಪಟ್ಟಿರೋ ಅಂದ್ರೆ ಚಾಯ್ಸ್ 1 ತಗೊಂಡವರಿಗೆ ಮಾತ್ರ. ಸೊ ಚಾಯ್ಸ್ 1 ತಗೊಳ್ಳೋಂಥ ವಿದ್ಯಾರ್ಥಿಗಳಿಗೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ
21ನೇ ತಾರೀಕಿನವರೆಗೆ ಚಲನನ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ತಮಗೆ ಅಲಾಟ್ ಆಗಿರುವಂತ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಏನು, ಚಾಯ್ಸ್ 1 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅದು 22 ಜುಲೈ ಬಿಫೋರ್ 6 PM ಕಾಲೇಜಿಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಯಾರಿಗೆ ಫಾರ್ಮ್ ಸೈನ್ಸ್ ವೆಟರ್ನರಿ ಅಲಾಟ್ ಆಗಿದೆ ಅಂತಹ ವಿದ್ಯಾರ್ಥಿಗಳಿಗೆ 17ನೇ ತಾರೀಕಿನಿಂದ ಲಿಂಕ್ ಓಪನ್ ಆಗುತ್ತೆ, 20ನೇ ತಾರೀಕಿನವರೆಗೆ ಇರುತ್ತೆ. ಯಾರು ಅದರಲ್ಲಿ ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅಂತವರು 17ನೇ ತಾರೀಕು 11 ಗಂಟೆಯಿಂದ ನೀವು ನಿಮ್ಮ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು, ಸೊ ನೀವು ನಿಮ್ಮ ಪೇಮೆಂಟ್ ಅನ್ನು ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ಗೆ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 22ನೇ ತಾರೀಕು ಲಾಸ್ಟ್ ಡೇಟು. ಸೊ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಅಲಾಟ್ ಆಗಿರುವಂತಹ ಕಾಲೇಜಲ್ಲಿ ಚಾಯ್ಸ್ 1 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ 23ನೇ ತಾರೀಕು ಲಾಸ್ಟ್ ಡೇಟ್. ಇನ್ನು ಯೋಗ, ನ್ಯಾಚುರೋಪತಿ, ಬಿಪಿಟಿ, ಬಿಪಿಒ, ಅಲೈಡ್ ಹೆಲ್ತ್ ಸೈನ್ಸ್ ಅಲಾಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ 18ನೇ ತಾರೀಕು 11 ಗಂಟೆಯಿಂದ 21ನೇ ತಾರೀಕಿನವರೆಗೆ ಚಾಯ್ಸ್ ಅನ್ನ ಎಂಟ್ರಿ ಮಾಡಬಹುದು. ಸೊ ಏನ್ ಮಾಡ್ತೀರಿ ನೀವು, ಫಾರ್ಮ್ ಸೈನ್ಸ್ ಅಲಾಟ್ ಆಗಿರ್ತದೆ, ವೆಟರ್ನರಿ ಅಲಾಟ್ ಆಗಿರ್ತದೆ, ನಾಳೆ ಬೆಳಗ್ಗೆ ಲಾಗಿನ್ ಆಗ್ತೀರಿ. ನೀವು ಲಾಗಿನ್ ಆದ್ಮೇಲೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಥವಾ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಸರ್ ನನಗೆ ಚಾಯ್ಸ್ ಎಂಟ್ರಿ ಲಿಂಕೇ ಓಪನ್ ಆಗ್ತಾ ಇಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಿ ಅಂದ್ರೆ, ಸೊ ಕ್ಲಿಯರ್ ಆಗಿ ಕೆಇ ಅವರ ಇನ್ಸ್ಟ್ರಕ್ಷನ್ ಅನ್ನು ಓದೋದಿಲ್ಲ, ಕೆಇ ಅವರ ವಿಡಿಯೋವನ್ನು ನೋಡೋದಿಲ್ಲ, ನನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತ ವಿಡಿಯೋವನ್ನು ಕೂಡ ನೋಡೋದಿಲ್ಲ. ಎಲ್ಲವೂ ನೋಡಿದ್ರು ಕೂಡ ಅರ್ಧಂಬರ್ಧ ನೋಡ್ತೀರಿ. ಸೊ ಯಾರಿಗೆ ಬೇಡದೆ ಇರುವಂತ ವಿದ್ಯಾರ್ಥಿಗಳ ಅಥವಾ ಯೂಟ್ಯೂಬರ್ಸ್ಗಳ ವಿಡಿಯೋವನ್ನು ನೋಡ್ತೀರಿ. ಸೊ ಮತ್ತೆ ಇದೇ ಕ್ವಶನ್ ಅನ್ನ ಕೇಳ್ತೀರಿ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಫಾರ್ಮ್ ಸೈನ್ಸ್ ವೆಟರ್ನರಿ ಅವರಿಗೆ ನಿಮಗೆ 17ನೇ ತಾರೀಕು 11 ಗಂಟೆಯ ನಂತರನೇ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಇಂಜಿನಿಯರ್ನವರಿಗೆ ಮಾತ್ರ ನಾಳೆ ಓಪನ್ ಆಗ್ತದೆ. ಸೊ ಯೋಗ, ನ್ಯಾಚುರೋಪತಿ ಅಲಾಟ್ ಆಗಿರೋರು ಅಥವಾ BSc ನರ್ಸಿಂಗ್ ಅಲಾಟ್ ಆಗಿರೋರು, ಸೊ ನಾಳೆ ಸರ್ ನನಗೆ ಲಿಂಕ್ ಓಪನ್ ಆಗಿಲ್ಲ, ನಾಡಿದ್ದು ಬಂದ್ಬಿಟ್ಟು ಸರ್ ನನಗೆ ಲಿಂಕ್ ಓಪನ್ ಆಗಿಲ್ಲ ಅಂದ್ರೆ ಆಗೋದು ಇಲ್ಲ. ಯಾಕೆ ಅಂದ್ರೆ ಯೋಗ, ನ್ಯಾಚುರೋಪತಿ, ಬಿಪಿಟಿ ಅವರಿಗೆ 18ನೇ ತಾರೀಕು 11 ಗಂಟೆಯಿಂದ 21ನೇ ತಾರೀಕಿನವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 19ನೇ ತಾರೀಕು 11 ಗಂಟೆಯಿಂದ 22ನೇ ತಾರೀಕಿನವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಚಾಯ್ಸ್ 1 ತೆಗೆದುಕೊಂಡಂತಹ ಯೋಗ, ನ್ಯಾಚುರೋಪತಿ, ಬಿಪಿಟಿ, BAPU, ಅಲೈಡ್ ಹೆಲ್ತ್ ಸೈನ್ಸ್ ಅವರಿಗೆ 22ನೇ ತಾರೀಕಿನವರೆಗೆ ನೀವು ಫೀಸ್ ಅನ್ನು ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅಡ್ಮಿಷನ್ 23ನೇ ತಾರೀಕು ಒಳಗೆ ಮಾಡ್ಕೊಂಡ್ರೆ ಸಾಕು. ಇನ್ನು BSc ನರ್ಸಿಂಗ್ ಅಲಾಟ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾರು ಚಾಯ್ಸ್ 1 ಅನ್ನು ತೆಗೆದುಕೊಂಡಿರ್ತಾರೆ ಅಂತವರು, ಸೊ ನೀವು 19 ಬೆಳಗ್ಗೆ 11 ಗಂಟೆಯಿಂದ 23ನೇ ತಾರೀಕಿನವರೆಗೆ ಫೀಸ್ ಅನ್ನ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಡ್ಮಿಷನ್ ತಗೊಳ್ಳೋದಕ್ಕೆ 24ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ತಮ್ಮ ಒಂದು ವಿಡಿಯೋದಲ್ಲಿ ಡೈರೆಕ್ಟರ್ ಅವರು 24ನೇ ತಾರೀಕು ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ, ಬೇರೆ ಬೇರೆ ಟೈಪ್ ಆಫ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ದಿನ ಬೇರೆ ಬೇರೆ ಟೈಮ್ ಅಲ್ಲಿ ಚಾಯ್ಸಸ್ ಓಪನ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ, ರೈಟ್. ಸೊ ಇದು ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಬಗ್ಗೆ. ಇನ್ನು ಇಂಪಾರ್ಟೆಂಟ್ ಆಗಿ ಫಸ್ಟ್ ಪಾಯಿಂಟ್, ಲಾಸ್ಟ್ ಡೇಟ್ ಫಾರ್ ದ ಚಾಯ್ಸ್ ಎಂಟ್ರಿ ಮತ್ತೆ ಅಡ್ಮಿಷನ್ ಶೆಡ್ಯೂಲ್ ಆಲ್ರೆಡಿ ನಾನು ಹೇಳಿದ್ದೀನಿ. ಎರಡನೇದು ಬಹಳ ಇಂಪಾರ್ಟೆಂಟ್, ನನಗೂ ಕೂಡ ಇದು ಒಂದು ಡೌಟ್ ಇತ್ತು. ಓಕೆ, ಸೊ ಅದನ್ನ ಕೆಇಎ ಡೈರೆಕ್ಟರ್ ಅವರು ತಮ್ಮ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ, ಈಗ ಯಾವ ವಿದ್ಯಾರ್ಥಿಗಳು ಇಫ್ ಯು ಆರ್ ಅ ನೀಟ್ ಆಸ್ಪಿರೆಂಟ್, ನಿಮಗೇನಾಗಿದೆ ಫಸ್ಟ್ ಕಾಲೇಜೇ ಅಲಾಟ್ ಆಗಿಬಿಟ್ಟಿದೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ. ಸೊ ಫಸ್ಟ್ ಕಾಲೇಜ್, ಯಾಕಂದ್ರೆ ನಿಮ್ಮ ರ್ಯಾಂಕು ಚೆನ್ನಾಗಿದೆ CET ಅಥವಾ ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಅಲ್ಲಿ, ಸೊ ಫಸ್ಟ್ ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ. ಆದ್ರೆ ನಿಮ್ಮ ತಲೆಯಲ್ಲಿ ಏನಿದೆ, ನಿಮಗೆ ನೀಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ನೀವು ಇಲ್ಲ ಸರ್ ನನಗೆ ಫಸ್ಟ್ ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ, ನಾ ಅಡ್ಮಿಷನ್ ತಗೊಳ್ಳೇಬೇಕಾ ಕಂಪಲ್ಸರಿ ಅಂತ ಕೇಳಿದ್ರೆ, ಕೆಇ ಅವರ ಕಡೆಯಿಂದ ಕ್ಲಿಯರ್ ಕಟ್ ಆದ ಆನ್ಸರ್ ಬಂದಿದೆ. ನಿಮಗೂ ಕೂಡ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 2 ಅನ್ನ ಎನೇಬಲ್ ಮಾಡ್ತಾರೆ. ಗೊತ್ತಿರಲಿ, ನಿಮಗೂ ಕೂಡ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 2 ಅನ್ನ ಎನೇಬಲ್ ಮಾಡ್ತಾರೆ. ಆ ಕಾರಣಕ್ಕೆ ಚಿಂತೆ ಮಾಡಬೇಡಿ. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಕೆಇ ಅವರ ಇನ್ಸ್ಟ್ರಕ್ಷನ್ ಬರೋ ತನಕ ವೇಟ್ ಮಾಡಿ. ಸೊ ಅವರು ಕೊಟ್ಟಿರುವಂಥದ್ದು, ಇನ್ಸ್ಟ್ರಕ್ಷನ್ ಕೊಟ್ಟಿರುವಂಥದ್ದು ಕ್ಲಿಯರ್ ಕಟ್ ಆಗಿ ತಮ್ಮ ಒಂದು ವಿಡಿಯೋದಲ್ಲಿ, ಇಫ್ ಯು ಆರ್ ಅ ನೀಟ್ ಆಸ್ಪಿರೆಂಟ್, ಫಸ್ಟ್ ಕಾಲೇಜೇ ಅಲಾಟ್ ಆಗಿದೆ, ಯಾವುದೇ ಕಾರಣಕ್ಕೂ ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳುವಂಥ ತಪ್ಪನ್ನ ಮಾಡಬೇಡಿ. ಹಾಗೆ ಮಾಡಿಕೊಂಡು ಮುಂದೆ ನೀಟ್ ಅಲಾಟ್ ಆಗಬೇಕು ಅಂದ್ರೆ ಮತ್ತೆ ನೀವು ಕೆಇಎಗೆ ಹೋಗಿ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು. ಆ ಕಾರಣಕ್ಕೆ ದಯವಿಟ್ಟು ಚಾಯ್ಸ್ 1 ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇಫ್ ಯು ಆರ್ ಅ ನೀಟ್ ಆಸ್ಪಿರೆಂಟ್, ಇನ್ನೊಂದ್ಸಾರಿ ಹೇಳ್ತೀನಿ, ನಿಮಗೆ ಚಾಯ್ಸ್ 1 ಅವಶ್ಯಕತೆನೇ ಇಲ್ಲ, ತಗೊಳಕ್ ಹೋಗಬೇಡಿ. ಹಾಗೇನೆ ನೀಟ್ ಆಸ್ಪಿರೆಂಟ್ಸ್ ಇನ್ನೊಂದು ಎಡಿಷನ್ ಪಾಯಿಂಟ್ ಏನಂತಂದ್ರೆ, ನಿಮಗೆ ಈಗ ಸಿಕ್ಕಿರುವಂತ ಸೀಟು ಇಂಟ್ರೆಸ್ಟ್ ಇಲ್ಲ,
ನೀವೇನೋ ಇರ್ಲಿ ಅಂತ ಹೇಳಿ ಫಸ್ಟ್ ರೌಂಡ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಬಿಟ್ಟಿದ್ರಿ. ಈಗ ಅನಿಸ್ತಾ ಇದೆ ನಾನು KCETಯಲ್ಲಿ ಯಾವುದೇ ಸೀಟಿಗೂ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ತಗೊಳ್ಳೋದಿಲ್ಲ. ಅಂತ ಕೇಸಲ್ಲಿ ದಯವಿಟ್ಟು ಚಾಯ್ಸ್ 4 ಅನ್ನ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ. ಚಾಯ್ಸ್ 1 ಮಾಡಿದ್ರು ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೋಬೇಕು, ಮುಂದಿನ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಚಾಯ್ಸ್ 4 ಮಾಡಿದ್ರಂತೂ ಔಟ್ ಆಫ್ ದ ಕೌನ್ಸಿಲಿಂಗ್ ಹೋಗ್ತೀರಿ. ಓಕೆ, ಅದಕ್ಕಾಗಿ ನೀಟಲ್ಲಿ ನಿಮಗೆ ಸೀಟ್ ಸಿಕ್ಕಿರೋದು ಬೇಕು ಆಸ್ ಅ ಸೆಕೆಂಡ್ ಪ್ಲಾನ್ ಬಿ. ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ದ KA ಕೌನ್ಸಿಲಿಂಗ್ ಅಂತಂದ್ರೆ ಚಾಯ್ಸ್ 2 ಇಸ್ ದ ಬೆಸ್ಟ್ ಆಪ್ಷನ್. ಚಾಯ್ಸ್ 2 ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಒಂದೊಮ್ಮೆ ಈಗ ಸಿಕ್ಕಿರುವಂತ ಸೀಟು ಇಷ್ಟ ಇಲ್ಲ, ಆವಾಗ ಚಾಯ್ಸ್ 3 ತಗೊಳ್ಳಿ. ಅಥವಾ ಇನ್ನೊಂದು ಕೇಸಲ್ಲಿ ಇಲ್ಲ ಸರ್ ನನಗೆ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದ್ದೆ, ಅದು ಅಲಾಟ್ ಆಗಿಬಿಟ್ಟಿದೆ, ಬಟ್ ಇಂಜಿನಿಯರಿಂಗ್ ನಾನು ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ, ನಾ ಚಾಯ್ಸ್ 4 ತಗೋಬೇಕಾದ, ದಯವಿಟ್ಟು ತಗೋಬೇಡಿ. ನೀವೇನ್ ಮಾಡಿ ಚಾಯ್ಸ್ 3 ತಗೊಳ್ಳಿ. ನೀವು ಹೇಳ್ಬೋದು ಸರ್ ಚಾಯ್ಸ್ 3 ತಗೊಂಡ್ರೆ ಮತ್ತೆ ನನ್ನ ಆಪ್ಷನ್ ಎಂಟ್ರಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳು ಹಾಗೆ ಉಳಿದು ಬಿಡ್ತದಲ್ಲ. ಉಳಿಲಿ, ನೀವು ಥಿಂಕ್ ಮಾಡಿ, ಚಿಂತೆ ಮಾಡಬೇಡಿ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಡಿಲೀಟ್ ಮಾಡ್ಕೊಳ್ಳಿ, ಓನ್ಲಿ ನೀಟ್ ಕಾಲೇಜಸ್ ಅಷ್ಟೇ ಆಡ್ ಮಾಡ್ಕೊಳ್ಳಿ ಮೇಲೆ. ಹೌದಾ? ಆದರೆ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ. ಇನ್ನೊಂದ್ಸಲ ಹೇಳ್ತೀನಿ, ಇಫ್ ಯು ಆರ್ ಅ ನೀಟ್ ಆಸ್ಪಿರೆಂಟ್, ಫಸ್ಟ್ ಕಾಲೇಜ್ ಅಲಾಟ್ ಆಗಿದೆ, ಚಿಂತೆ ಮಾಡಬೇಡಿ, ನಿಮಗೂ ಕೂಡ ಚಾಯ್ಸ್ 2 ಕೊಡ್ತಾರೆ. ಗೋ ಟು ದ ನೆಕ್ಸ್ಟ್ ರೌಂಡ್. ಒಂದೊಮ್ಮೆ ಸಿಕ್ಕಿರುವಂತ ಕಾಲೇಜು ಫಸ್ಟ್ ಚಾಯ್ಸ್ ಇದೆ, ನಾ ಅಡ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳಿ ನೀವು ತಗೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಡಿ. ನೆಕ್ಸ್ಟ್ ಚಾಯ್ಸ್ 4 ಅನ್ನ ಯಾವುದೇ ಕಾರಣಕ್ಕೂ ತಗೋಬೇಡಿ. ಓಕೆ, ನಿಮಗೆ ಸಿಕ್ಕಿರುವಂತ ಸೀಟು ಇಂಟ್ರೆಸ್ಟ್ ಇಲ್ಲ, ಈಗ ಆ ಕೋರ್ಸಿಗೆ ನಿಮ್ಗೆ KCET ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೇ ಆಗಲಿ, ಆದರೆ ಚಾಯ್ಸ್ 4 ಅನ್ನ ಮಾತ್ರ ತಗೊಳ್ಬೇಡಿ. ತಗೊಂಡ್ರೆ ನೀವು ಕೌನ್ಸಿಲಿಂಗ್ ಇಂದ ಹೊರಗೆ ಹೋಗ್ತೀರಿ, ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಕಾರಣಕ್ಕೆ ಚಾಯ್ಸ್ 3 ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಸೀಟ್ ಸಿಕ್ಕು ನಿಮಗೆ ಅದನ್ನು ಹೋಲ್ಡ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅಂತ ಅನ್ನೋರಿಗೆ ಚಾಯ್ಸ್ 2 ಇಸ್ ದ ಬೆಸ್ಟ್ ಆಪ್ಷನ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ, ಆದರೆ ತಮ್ಮ ಒಂದು ವಿಡಿಯೋದಲ್ಲಿ ಹೇಳಿರುವುದೇನಂತಂದ್ರೆ, ಒನ್ಸ್ ದ ಚಾಯ್ಸ್ ಈಸ್ ಎಂಟರ್ಡ್ ಬಿಫೋರ್ 24th ಯು ಕ್ಯಾನ್ ಚೇಂಜ್ ದಟ್ ಚಾಯ್ಸ್. ಬೆಸ್ಟ್ ಆಪ್ಷನ್ ಇದೆ ಆಕ್ಚುಲಿ. ಓಕೆ, ಇಷ್ಟು ದಿನ ಏನಾಗ್ತಿತ್ತು ಅಂತಂದ್ರೆ ಡೈರೆಕ್ಟರ್ ಅವರು ಹೇಳಿರೋ ಹಾಗೆ ಏನೋ ಒಂದು ಚಾಯ್ಸ್ ಕೊಟ್ಬಿಡ್ತಿದ್ರು, ಅದನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಮನ್ಸಾಗ್ತಿತ್ತು, KEಗೆ ಓಡ್ ಹೋಗ್ತಿದ್ರು, ಸಾವಿರಾರು ವಿದ್ಯಾರ್ಥಿಗಳು ಹೋಗ್ತಿದ್ರು. ಅಂತ ಅದನ್ನ ತಪ್ಪಿಸೋದಕ್ಕೆ ಏನ್ ಮಾಡಿದಾರೆ ಅಂತ ಅಂದ್ರೆ, ನೀವು ಯಾವುದೇ ಚಾಯ್ಸ್ ಕೊಟ್ಟಿರ್ಲಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಯಾವುದೇ ಚಾಯ್ಸ್ ಕೊಟ್ಟಿರ್ಲಿ, ಓಕೆ, ಸೊ ಚಾಯ್ಸ್ 1 ಕೊಟ್ಟಿರಿ, ಚಾಯ್ಸ್ 2 ಕೊಟ್ಟಿರಿ, ಚಾಯ್ಸ್ 3 ಕೊಟ್ಟಿರಿ, ಚಾಯ್ಸ್ 4 ಕೊಟ್ಟಿರಿ. ಚಾಯ್ಸ್ 1 ಮಾತ್ರ ಒಂದು ಕಂಡೀಷನ್ ಇದೆ, ಅದನ್ನ ಹೇಳ್ತೀನಿ. ಅದನ್ನ ಬಿಟ್ಟು ಚಾಯ್ಸ್ 2, 3, 4 ಅನ್ನು ಕೊಟ್ಬಿಡ್ತೀರಿ, 2 ಕೊಟ್ಬಿಟ್ಟಿರ್ತೀರಿ, ನನಗೆ ಸಮಾಧಾನ ಇದೆ, ಮುಂದಿನ ರೌಂಡ್ ಹೋಗ್ಬೇಕಂತೇಳಿ. ಬೇರೆ ಯಾರು ನಿಮ್ಗೆ ಹೇಳ್ತಾರೆ, ಮನೆಯಲ್ಲೋ ಫ್ರೆಂಡ್ಸು, ಇಲ್ಲಪ್ಪ ಆ ಕಾಲೇಜ್ ಯಾಕೆ ತಗೊಳಕ್ ಹೋಗಿ, ಆ ಕಾಲೇಜ್ಗಿಂತ ಕೆಳಗಡೆ ಇರೋ ಚೆನ್ನಾಗಿರೋ ಕಾಲೇಜ್ ಇದೆ, ನಿನ್ ರ್ಯಾಂಕಿಗೂ ಸಿಗ್ತದ, ಅದನ್ನ ಬಿಟ್ಟು ಹಾಕ್ಬಿಡು ಅಂತೇಳಿ. ಅವಾಗ ನೀವು ಏನ್ ಮಾಡ್ಬೋದು, ಈಗ ಚಾಯ್ಸ್ 2 ಅನ್ನ ಫಾರ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಸ್ಯಾಟರ್ಡೆ ಏನ್ ಮಾಡ್ತೀರಿ ನೀವು, ಸ್ಯಾಟರ್ಡೆ 18th ಡೇಟಿಗೆ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಿ. ಅದಾದ್ಮೇಲೆ ಇವು 3ಕ್ಕೂ ಅಪ್ಲೈ ಆಗ್ತದೆ ಇದು. ಅದಾದ್ಮೇಲೆ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಚಾಯ್ಸ್ ಇಲ್ಲಿ ತಗೊಂಡಿರ್ತೀರ, ಅದನ್ನ ಚೇಂಜ್ ಮಾಡಬೇಕು. ಸೊ ಮಂಡೇ ಹೋಗ್ಬಿಟ್ಟು, ಸೊ ಮಂಡೇ ಮತ್ತೊಂದ್ಸಲ ಲಾಗಿನ್ ಆಗ್ಬಿಟ್ಟು, ಸೊ ಚಾಯ್ಸ್ ಅನ್ನ ಚೇಂಜ್ ಮಾಡಿ, ಚಾಯ್ಸ್ ಕ್ಯಾನ್ ಬಿ ಚೇಂಜ್ಡ್. ಇದೊಂದು ಬೆಸ್ಟ್ ಅಪಾರ್ಚುನಿಟಿ ನಿಮಗೆ ಕೊಟ್ಟಿರುವಂಥದ್ದು. ಹಾಗಂತೇಳಿ ಸುಮ್ಮನೆ ಬೇಜವಾಬ್ದಾರಿತನದಿಂದ ಏನೋ ಒಂದು ಚಾಯ್ಸ್ ಅನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಚಾಯ್ಸ್ ಹಾಕ್ಬೇಕಾದ್ರೆ ಥಿಂಕ್ ಮಾಡಿ ಹಾಕಿ. ಓಕೆ, ಆದ್ರೆ ಕರೆಕ್ಷನ್ಗೆ ಟೈಮ್ ಕೊಟ್ಟಿದ್ದಾರೆ, ಚಿಂತೆ ಮಾಡಬೇಡಿ. ಸೊ ಇವತ್ತು ನೀವು ಚಾಯ್ಸ್ ಹಾಕಿದಿರಿ, ನಾಳೆ ಏನಾದ್ರು ಚೇಂಜ್ ಆಯ್ತು ನಿಮ್ಮ ಮೈಂಡ್ ಸೆಟ್, ಚೇಂಜಸ್ ಮಾಡಬಹುದು. ಓಕೆ, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅವ್ರಿಗೆ ಹೇಳ್ತಾ ಇದ್ದೀನಿ. 3 ಇದ್ದವ್ರು 4 ಮಾಡ್ಕೊಳ್ಳಿ, 2 ಇದ್ದವ್ರು 3 ಮಾಡ್ಕೊಳ್ಳಿ. ಒನ್ ಟೈಮ್ ಫೆಸಿಲಿಟಿಯನ್ನು ಕೊಡ್ತಾರೆ, ನೀವು ದಿವಸ ಒಂದೊಂದು ಚಾಯ್ಸ್ ಮಾಡೋಂಗಿಲ್ಲ. ಓಕೆ, ಬಟ್ ಚಾಯ್ಸ್ 1 ಒಂದು ಆಪ್ಷನ್ ಏನಂದ್ರೆ, ಚಾಯ್ಸ್ 1 ನೆನ್ಪಿಟ್ಕೊಳ್ಳಿ, ನೀವು ಚಾಯ್ಸ್ ಸೆಲೆಕ್ಟ್ ಮಾಡಿದಿರಿ, ಚಾಯ್ಸ್ ಈಸ್ ಸೆಲೆಕ್ಟೆಡ್, ಓಕೆ, ಬಟ್ ಬಿಫೋರ್ ಪೇಮೆಂಟ್, ಗೊತ್ತಿರಲಿ, ಬಿಫೋರ್ ಪೇಮೆಂಟ್ ಯು ಕ್ಯಾನ್ ಚೇಂಜ್ ಯುವರ್ ಚಾಯ್ಸ್. ಇಷ್ಟೇ ಕಂಡೀಷನ್. ಹಾಗಂತೇಳಿ ನೀವು ಒಂದ್ಸಾರಿ ಪೇಮೆಂಟ್ ಮಾಡಿಬಿಟ್ಟು ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ಮೇಲೆ ನಾ ಚಾಯ್ಸ್ ಚೇಂಜ್ ಮಾಡಬೇಕಿತ್ತು ಅಂದ್ರೆ ಅವಾಗ ಬರೋದಿಲ್ಲ. ನೀವು KEಗೆ ಡೈರೆಕ್ಟ್ ಆಗಿ ಹೋಗಿ ಚಾಯ್ಸ್ ಅನ್ನ ಅಂದ್ರೆ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು. ಅದಕ್ಕಾಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡೋರು ಬಹಳ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ನಿಮಗೆ 100% ಸ್ಯಾಟಿಸ್ಫೈ ಆಯಿತು, ಸಿಕ್ಕಿರೋ ಕಾಲೇಜೇ ಬೇಕಾಗಿತ್ತು, ಅವಾಗ ಮಾತ್ರ. ನಿಮಗೆ ಫಸ್ಟ್ ಕಾಲೇಜ್ ಅಲಾಟ್ ಆಗಿದ್ದು, ನೀವು ನೀಟ್ ಆಸ್ಪಿರೆಂಟ್ಸ್ ಆಗಿದ್ದರೆ ದಯವಿಟ್ಟು ಆ ಚಾಯ್ಸ್ ಅನ್ನ ತಗೊಳ್ಳೋದಕ್ಕೆ ಹೋಗಬೇಡಿ.
2 ತಗೊಳ್ಳಿ, ಬೇಡ ಅಂದರೆ 3 ತಗೊಳ್ಳಿ, 4 ಅನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಒಂದೊಮ್ಮೆ ನೀವು 4 ತಗೊಂಡ್ರು ಕೂಡ ಯು ಕ್ಯಾನ್ ಚೇಂಜ್ ಬಿಫೋರ್ ದ ಲಾಸ್ಟ್ ಡೇಟ್. ಯು ಕ್ಯಾನ್ ಚೇಂಜ್ ಟು ಚಾಯ್ಸ್ 2 ಆರ್ ಚಾಯ್ಸ್ 3. ಚಾಯ್ಸ್ 2 ತಗೊಂಡವರು 3 ಚೇಂಜ್ ಮಾಡ್ಬೋದು, ಚಾಯ್ಸ್ 2 ತಗೊಂಡವರು ಚಾಯ್ಸ್ 1 ಕೂಡ ತಗೋಬಹುದು ಬಿಫೋರ್ ದ ಲಾಸ್ಟ್ ಡೇಟ್. ಆದರೆ ಚಾಯ್ಸ್ 1 ತಗೊಂಡಂತ ವಿದ್ಯಾರ್ಥಿ ನೀವು ಚಾಯ್ಸ್ ಅನ್ನು ಯಾವಾಗ ಚೇಂಜ್ ಮಾಡಬಹುದು ಅಂದ್ರೆ ಓನ್ಲಿ ಬಿಫೋರ್ ಪೇಮೆಂಟ್. ಯಾಕಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪೇಮೆಂಟ್ ಮಾಡಲೇಬೇಕಲ್ವಾ. ಸೊ ಅದನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸು ಚೇಂಜ್ ಆಯ್ತು ಅಂದ್ರೆ ಚಾಯ್ಸಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು, ಗೊತ್ತಿರಲಿ. ನೆಕ್ಸ್ಟ್, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ? ಬಹಳ ಸಿಂಪಲ್ ಸ್ಟೆಪ್ಸ್ ನೋಡಿ. ನೀವು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ತೀರಿ, ನಿಮ್ಮ ಬ್ಯಾಂಕಿಗೆ ತಗೊಂಡೋಗಿ ಪೇಮೆಂಟ್ ಅನ್ನು ಮಾಡ್ತೀರಿ, ಯು ವಿಲ್ ಪೇ ದ ಫೀಸ್. ಅದಾದ್ಮೇಲೆ ಏನ್ ಮಾಡ್ತೀರಿ? KA ವೆಬ್ಸೈಟ್ಗೆ ಬಂದ್ಬಿಟ್ಟು ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೋತೀರಿ. ಅದಾದ್ಮೇಲೆ ಏನ್ ಮಾಡ್ತೀರಿ? ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಕನ್ಫರ್ಮೇಶನ್ ಸ್ಲಿಪ್ ಅಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ. ಅದನ್ನೆಲ್ಲ ತಗೊಳ್ತೀರಿ, ತಗೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ತೀರಿ. ರಿಪೋರ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ರೆ ಆ ಮೊಬೈಲ್ ನ ತಗೊಂಡು ಹೋಗ್ತೀರಿ. ಸೊ ದಟ್ OTP ಬರುತ್ತೆ, ಫೇಸ್ ಲಾಗಿನ್ ಮಾಡ್ತಾರೆ. ಇವೆಲ್ಲ ನಿಮ್ಮ ಫೇಸ್ ಎಲ್ಲ ಮ್ಯಾಚ್ ಆದ್ಮೇಲೆ ನಿಮ್ಮ ಹತ್ರ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೋತಾರೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದೀನಿ, ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. ಇನ್ನು ಚಾಯ್ಸ್ 2 ತಗೊಂಡವ್ರು ಏನ್ ಮಾಡ್ತಾರೆ, ಅಥವಾ ಚಾಯ್ಸ್ 3 ತಗೊಂಡವರು, ನಥಿಂಗ್ ಟು ಡೂ ನಾವು. ಈಗ ಚಾಯ್ಸ್ 2 ಅಥವಾ 3 ತಗೊಂಡವ್ರಿಗೆ ಒಂದು ಕ್ವಶನ್ ಏನ್ ಕೇಳ್ತಾರೆ ಅವರು ಪದೇ 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 ಕೇಳುವಂತದ್ದು ಏನಂತಂದ್ರೆ, ಸರ್ ಚಾಯ್ಸ್ 2 ತಗೊಂಡ್ಬಿಟ್ಟಿದ್ದೀನಿ, ಬಟ್ ನನಗೆ ಇನ್ನೂ ಕಾಲೇಜಸ್ ಗಳನ್ನ ಅಲ್ಟರ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ KE ಅವರು. ಕೊಡೋದಿಲ್ಲ, ಈಗ ನಿಮಗೆ ಅವಕಾಶ ಕೊಡೋದಿಲ್ಲ, ಗೊತ್ತಿರ್ಲಿ. ಚಾಯ್ಸ್ 2 ತಗೊಂಡ್ರ, ಚಾಯ್ಸ್ 3 ತಗೊಂಡ್ರ, ಪೇಷನ್ಸ್ ಇಂದ ರೌಂಡ್ 2 ಸ್ಟಾರ್ಟ್ ಆಗೋವರೆಗೆ ವೇಟ್ ಮಾಡಿ. ರೌಂಡ್ 2 ಸ್ಟಾರ್ಟ್ ಆಗೋವರೆಗೆ ವೇಟ್ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ರೌಂಡ್ 2 ಸ್ಟಾರ್ಟ್ ಆಗೋವರೆಗೆ ವೇಟ್ ಮಾಡಿ. ಯಾಕಂದ್ರೆ ನಿಮಗೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲ ಅಂದ್ರೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ನೀವು ಇರೋದಕ್ಕಾಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಸಾರಿ ಕೇಳಿರ್ತೀನಿ ನಾನು, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ. ಸೊ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಸರ್ ಚಾಯ್ಸ್ 2 ತಗೊಂಡ್ಬಿಟ್ಟಿದ್ದೀನಿ, ಯಾವಾಗ ಕಾಲೇಜ್ ಚೇಂಜ್ ಮಾಡ್ಲಿ, ನಾನು ಕಾಲೇಜ್ ನಾನು ಯಾವಾಗ ಚೇಂಜ್ ಮಾಡಬೇಕು, MBBS ಕಾಲೇಜ್ ನ ಯಾವಾಗ ಆಡ್ ಮಾಡಬೇಕು? ವೇಟ್ ಮಾಡಿ, ಪೇಷನ್ಸ್ ಇರ್ಲಿ. ಓಕೆ, ಚಾಯ್ಸ್ 2 ತಗೊಂಡಿದ್ದೀರಿ, ನಥಿಂಗ್ ಟು ಡೂ ನಾವ್. ಬಿಫೋರ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋವರೆಗೂ ಏನೂ ಮಾಡುವಂಥದ್ದಿಲ್ಲ. ಬಟ್ ಒಂದು ಸಾರಿ ನಿಮಗೆ ರೌಂಡ್ 2 ಸ್ಟಾರ್ಟ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಿಂಕ್ ಅನ್ನು ಓಪನ್ ಮಾಡ್ತಾರೆ. ಮತ್ತೊಂದು ಸಾರಿ ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡ್ತಾರೆ. ರೌಂಡ್ 2 ಆಪ್ಷನ್ ಎಂಟ್ರಿ ಓಪನ್ ಮಾಡಿದಾಗ ಮಾತ್ರ ನೀವು ನಿಮ್ಮ ಒಂದು ಕಾಲೇಜನ್ನು ಅಲ್ಟರ್ ಮಾಡ್ಕೊಳ್ಬಹುದು, ಇಲ್ಲ ಡಿಲೀಟ್ ಮಾಡ್ಕೊಳ್ಬಹುದು. ಯಾರು ಆಲ್ರೆಡಿ ಆಪ್ಷನ್ ಎಂಟ್ರಿಯನ್ನು ಫಸ್ಟ್ ರೌಂಡ್ ಅಲ್ಲಿ ಮಾಡಿದ್ದೀರಿ ಅವರು, ಯಾರು ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ, ನೀವು MBBS BDS ಆಯುಷ್ ಕೋರ್ಸಸ್ಗಳನ್ನ ಆಡ್ ಮಾಡ್ಕೊಳ್ಬಹುದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಿ ಫಾರ್ಮಾ ಡಿ ಇವೆರಡೂ ಕೂಡ ಕಾಲೇಜಸ್ಗಳು ಇನ್ನೂ ಕೂಡ KEL ಆಡ್ ಆಗಿಲ್ಲ. ಸೊ ಇದು ರೌಂಡ್ 2 ದಲ್ಲಿ ಆಡ್ ಆಗುತ್ತೆ. ಆಡ್ ಆಗದಾಗ ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಅಷ್ಟೇ ಗೊತ್ತಿರಲಿ, ನೀವು ಚಾಯ್ಸ್ 2 ತಗೊಂಡ್ರು ಅಥವಾ ಚಾಯ್ಸ್ 3 ತಗೊಂಡ್ರು, ಸೆಕೆಂಡ್ ರೌಂಡ್ ಅಲ್ಲಿ ಹೊಸ ಕಾಲೇಜಸ್ ಗಳನ್ನ, ಆಲ್ರೆಡಿ ಇದ್ದಿರುವಂತಹ ಕೋರ್ಸಸ್ ಗಳಿಗೆ ಹೊಸ ಕಾಲೇಜಸ್ ಗಳನ್ನ ಆಡ್ ಮಾಡಕ್ ಬರೋದಿಲ್ಲ. ನೀವೀಗ ಇಂಜಿನಿಯರಿಂಗ್ ಆಡ್ ಮಾಡ್ತೀನಿ ಅಂದ್ರೆ ಬರೋದಿಲ್ಲ, ವೆಟರ್ನರಿ ಆಡ್ ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ಆದ್ರೆ ಬಿ ಫಾರ್ಮಾಡಿ ಇದುವರೆಗೆ ಆಡೇ ಆಗಿಲ್ಲ ಕೌನ್ಸಿಲಿಂಗ್ ಅಲ್ಲಿ, ಅದು ಆಡ್ ಆದಾಗ ನೀವು ಆಡ್ ಮಾಡ್ಕೋಬಹುದು. MBBS ಕಾಲೇಜಸ್ಗೆ ಆಡ್ ಆಗ್ತದ, ಅದನ್ನ ಆಡ್ ಮಾಡ್ಕೋಬಹುದು. ಅದಕ್ಕಾಗಿ ನಾನು ಹೇಳಿದ್ದೀನಿ, ಕ್ಯಾನ್ ಅಲ್ಟರ್ ಆರ್ ಡಿಲೀಟ್. ಅಂಡ್ ಗೊತ್ತಿರಲಿ, ನೀವು ನೀಟ್ ಎಸ್ಪಿರೆಂಟ್ ಆಗಿದ್ರೆ ಯು ಕ್ಯಾನ್ ಆಡ್ MBBS BDS ಆಯುಷ್. ಇದು ಯಾವಾಗ, ಇನ್ನೊಂದ್ಸರಿ ಹೇಳ್ತೀನಿ, ಪೇಷನ್ಸ್ ಇರ್ಲಿ. ರೌಂಡ್ 2 ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಯಾವಾಗ ಆಗ್ತದೆ ಸರ್, ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಯಾವಾಗ ಆಗ್ತದೆ ಅಂತ ಹೇಳಿ. ಮಿನಿಮಮ್ 15 days to 20 days ಬೇಕು, ಗೊತ್ತಿರಲಿ. ನಿಮ್ಮ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕೆ ಮಿನಿಮಮ್ 20 to 25 days ಅಂದ್ರೂ ಇಟ್ಕೊಳ್ಳಿ. ಯಾಕಂದ್ರೆ ನೀಟ್ ರಿಸಲ್ಟ್ ಬರಬೇಕು, ಅವ್ರದ್ದೆಲ್ಲ ಪ್ರೊಸೀಜರ್ ಮುಗಿಬೇಕು, ಅದಾದ್ಮೇಲೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ನಿಮ್ಮನ್ನ ಅಲ್ಲಿ ಕಂಬೈನ್ ಮಾಡ್ತಾರೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ. ರೌಂಡ್ 2 ಈಗ ರೌಂಡ್ 1 ಅಲ್ಲಿ ಚಾಯ್ಸ್ 2 ಚಾಯ್ಸ್ 3 ತಗೊಂಡ ಮೇಲೆ ನಿಮಗೆ ಏನೂ ಮಾಡೋದಿಲ್ಲ. ಈಗ ಜಸ್ಟ್ ವೇಟ್ ಮಾಡಿ ರೌಂಡ್ 2 ಸ್ಟಾರ್ಟ್ ಆಗೋವರೆಗೆ. ನೆಕ್ಸ್ಟ್ ಚಾಯ್ಸ್ 4 ತಗೊಂಡವ್ರು ಏನು? ಚಾಯ್ಸ್ 4 ತಗೊಂಡವ್ರು ಏನೂ ಇಲ್ಲ, ಔಟ್ ಆಫ್ ದ ಕೌನ್ಸಿಲಿಂಗ್ ಇಂದ ಔಟ್ ಆಗ್ತೀರಿ. ನಿಮ್ಗೆ ಬೇರೆ ಕಡೆ ಎಲ್ಲಿ ಸೀಟ್ ಸಿಕ್ಕಿದೆ ಅಥವಾ ಲಾಂಗ್ ಟರ್ಮಿಗೆ ಹೋಗ್ತೀರಾ, ನಿಮಗೆ ಬಿಟ್ಟಿದ್ದು, ಎಂಜಾಯ್. ಓಕೆ, ಇದು ಈ ರೀತಿ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಹಳ ಜನ ವಿದ್ಯಾರ್ಥಿಗಳು ಯಾರಿಗೆ ಕಾಡ್ತಾ ಇದೆ. ಸೊ ಇಫ್ ಸೀಟ್ ನಾಟ್ ಅಲಾಟೆಡ್ ವಾಟ್ ಟು ಡೂ? ಸೊ ಸೀಟ್ ನಾಟ್ ಅಲಾಟೆಡ್ ಆದವರಿಗೂ ಈಗ ಸದ್ಯದ ಮಟ್ಟಿಗೆ there is no choices available. ಗೊತ್ತಿರಲಿ, ನಿಮಗೆ ಯಾವ ಚಾಯ್ಸ್ ಅವಶ್ಯಕತೆ ಇಲ್ಲ, ಇರೋದು ಇಲ್ಲ.
ನೀವೇನ್ ಮಾಡಬೇಕು, ಒನ್ಸ್ ಅಗೇನ್ ನಾನು ಹೇಳಿರುವ ಹಾಗೆ ಪೇಷನ್ಸ್ ಇಂದ ರೌಂಡ್ 2ಗೆ ವೇಟ್ ಮಾಡಬೇಕು. ನಿಮಗೆ ಸೀಟೇ ಅಲಾಟ್ ಆಗಿಲ್ಲ, ಏನೂ ಬೇಜಾರು ಮಾಡ್ಕೋಬೇಡಿ. ಕಾಲೇಜಸ್ಗಳನ್ನ ಆ್ಯಡ್ ಮಾಡಿದ್ದೀರಿ, ಮೇ ಬಿ ಸ್ವಲ್ಪ ಕಡಿಮೆ ಕಾಲೇಜಸ್ ನೀವು ಆ್ಯಡ್ ಮಾಡಿರ್ಬೋದು, ಅಥವಾ ಚೆನ್ನಾಗಿರೋ ಕಾಲೇಜ್ ಅಷ್ಟೇ ಆ್ಯಡ್ ಮಾಡಿರ್ಬೋದು. ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ನೋಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರ್ಬೋದು, ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಡೆಫಿನೆಟ್ ಆಗಿ ಸೀಟ್ ಸಿಗುತ್ತೆ. ಅದಕ್ಕೆ ಈಗ ಯಾವುದು ಚಾಯ್ಸ್ ಇರೋದಿಲ್ಲ, ರೌಂಡ್ 2 ಬರೋ ತನಕ ವೇಟ್ ಮಾಡಿ. ಸೊ ಇದಿಷ್ಟು ನಿಮಗೋಸ್ಕರ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.